ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕಂದು ಎಂಗೇಜ್ಮೆಂಟ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ ಅಲ್ವಾ, ಅದಕ್ಕೋಸ್ಕರನೇ ಈಗ ಮದುವೆ ಡೇಟೆಲ್ಲ ಬಂತು ಹತ್ರ. ನಾನು ಒಂದಿನ ಮುಂಚೆ ಹೋಗ್ತಾಯಿದ್ದೀನಿ ಅಷ್ಟೇ. ಈ ಸತಿ ನಾನು ಮತ್ತು ನನ್ನ ತಂಗಿ ಒಟ್ಟಿಗೆ ಹೋಗ್ತಾಯಿದ್ದೀವಿ. ನನ್ನ ತಂಗಿ ಮೇಘ ನಾನು ಒಟ್ಟಿಗೆ ಹೋಗ್ತಾಯಿದ್ದೀವಿ. ಟ್ರೈನು ಜಸ್ಟಲ್ಲಿ ಮಿಸ್ ಆಗೋದಿತ್ತು ನನಗೆ. ಪಾಪ ಅವಳು ಟಿಕೆಟು ಎಲ್ಲ ತೊಗೊಂಡು ಸೀಟೆಲ್ಲ ಹಿಡ್ಕೊಂಡು ಕೂತಿದ್ಲು. ಫೈನಲಿ ಅಂತೂ ಇಂತೂ ಹೋದ್ವಿ ಊರಿಗೆ. ಕಡೂರಿಗೆ ರೀಚ್ ಆದ್ವಿ. ಕಡೂರಿಂದ ಮತ್ತೆ ಚಿಕ್ಕಮಂಗ್ಳೂರಿಗೆ ನಾವು ಬಸ್ ಹತ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಇದು ವಿಡಿಯೋ ಮಾಡ್ಕೊಂಡಿದ್ದು. ಬೆಂಗಳೂರಲ್ಲಿ ಏನೇ ಬಿಸಿಲಿರಲಿ, ಎಷ್ಟೇ ಬಿಸಿಲಿರಲಿ, ಚಿಕ್ಕಮಂಗ್ಳೂರು ಹತ್ರ ಬಂದ ತಕ್ಷಣ ನಮಗೆ ಆ ಕೋಲ್ಡು ವೆದರು ಗೊತ್ತಾಗ್ಬಿಡುತ್ತೆ, ಫೀಲ್ ಆಗಿಬಿಡುತ್ತೆ. ಅವತ್ತು ಸ್ವಲ್ಪ ಮೋಡ ಥರ ಇತ್ತು. ನಾನು ಒಬ್ಬಳೇ ಕರ್ಕೊಂಬರೋದಕ್ಕಿಂತ ಹಿಂಗೆ ಯಾರಾದರೂ ಅವಳಿಗೆ ಫ್ಯಾಮಿಲಿಯವ್ರು ಸಿಕ್ಬಿಟ್ರೆ ತುಂಬ ಖುಷಿ ಆಗಿಬಿಡುತ್ತೆ. ಮಕ್ಕಳಿಗೆ ಆರಾಮಾಗಿ ಬರ್ತಾರೆ. ನಾವು 12:45 ಟ್ರೈನ್ ಇರುತ್ತಲ್ಲ, ಅದಕ್ಕೆ ಹತ್ತಿದ್ದು. ನಾವು ಚಿಕ್ಕಮಂಗ್ಳೂರಿಗೆ ಬರೋಷ್ಟೊತ್ತಿಗೆ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ತೊಗೊಂಡ್ವಿ. ಮಧ್ಯಾಹ್ನ ಊಟ ಅಲ್ಲೇ ರೈಲ್ವೆ ಸ್ಟೇಷನಲ್ಲಿ ತೊಗೊಂಡಿದ್ವಿ. ಅದು ಒಂಚೂರು ಚೆನ್ನಾಗಿರಲಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಬಂದು ಅರಿಶಿನ ಶಾಸ್ತ್ರ, ಚಪ್ರಶಾಸ್ತ್ರ ಮತ್ತು ಮೆಹಂದಿ ಶಾಸ್ತ್ರ ಇತ್ತು. ಆಟೋದಲ್ಲಿ ಅಮ್ಮ, ನಾನು, ಮಕ್ಕಳು ಹೋಗ್ತಾಯಿದ್ದೀವಿ. ಮನೆ ಹತ್ರ ಕೆಲಸ ಮಾಡಿಸ್ತಾ ಇದ್ದಾರೆ, ಹಂಗಾಗಿ ಅಪ್ಪ ಮತ್ತೆ ಬರೋಕ್ಕಾಗಲಿಲ್ಲ. ನಮ್ಮ ಅಣ್ಣಂಗೆ ಪೂಜೆ ಇತ್ತು, ಹಂಗಾಗಿ ಅವನು ಹೋಗ್ತಿದ್ದ. ನನಗೆ ಈ ರೋಡ್ಗೆಲ್ಲ ಬಂದರೆ ನನ್ನ ಕಾಲೇಜ್ ಮೆಮೊರೀಸ್ ಸಖತ್ತು ನೆನಪಾಗುತ್ತೆ. ಈ ರೋಡ್ ಸ್ವಲ್ಪ ಹತ್ರ ಆಗುತ್ತೆ ಕಾಲೇಜ್ಗೆ ಅಂತ ಹೇಳ್ಬಿಟ್ಟು ಇಲ್ಲೇ ಹೇಳ್ಕೊಂಡು ಇಲ್ಲಿಂದ ವಾಕ್ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ತಿದ್ವಿ. ಬಸ್ ಸ್ಟ್ಯಾಂಡಿಂದ ನಮ್ಮ ಕಾಲೇಜ್ ಹೆಚ್ಚು ಕಮ್ಮಿ 1.5 ಕಿಲೋಮೀಟರ್ಸ್ ಇತ್ತು. ಬಟ್ ವಾಕೇ ಮಾಡ್ತಿದ್ದಿದ್ದು ಅವಾಗ. ಅದಕ್ಕೆ ಅವಾಗ ಸ್ಲಿಮ್ ಆಗಿದ್ವಿ, ಈಗ ವಾಕ್ ಮಾಡಲ್ವಲ್ಲ, ಅದಕ್ಕೆ ಹಿಂಗಾಗ್ಬಿಟ್ಟಿದ್ದೀವಿ ಅಂತ ಅಂದ್ಕೊತಿರ್ತೀನಿ. ನೋಡಿ, ಈ ಥರ ಎಲ್ಲ ಡೆಕೋರೇಷನ್ ಮಾಡಿದರು. ಹುಡುಗ ಹುಡುಗಿ ಹೆಸರೆಲ್ಲ ಹಾಕಿ ಚೆನ್ನಾಗಾಗಿತ್ತು. ಇದೊಂಥರ ಯೂನಿಕ್ ಆಗಿತ್ತು. ಇದು ನಾನು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ದು. ನಾವು ಹೋಗೋಷ್ಟೊತ್ತಿಗೆ ಆಗಲೇ ಅರಿಶಿನ ಶಾಸ್ತ್ರ ಎಲ್ಲ ಆಗ್ತಾಯಿತ್ತು. ಅವರೇ ನೋಡಿ ನಮ್ಮ ಅಕ್ಕ. ಈಗ ನಾನು ಹೋದ್ನಲ್ಲ, ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ನನಗೆ ಈ ಶಾಸ್ತ್ರಗಳೆಲ್ಲ ಮಾಡೋದು ಅಂದರೆ ಸ್ವಲ್ಪ ಹಿಂದೆನೇ ನನಗೆ ಅಷ್ಟೊಂದು ಗೊತ್ತಾಗಲ್ಲ ಹೆಂಗೆ ಮಾಡಬೇಕೇನು ಅಂತ, ಮತ್ತು ನಂಗೆ ಇಷ್ಟನೂ ಆಗಲ್ಲ. ಹಂಗಾಗಿ ನಾನು ಸ್ವಲ್ಪ ಹಿಂದೆನೇ ಇರ್ತೀನಿ. ನನಗೆ ಬೇಡ ಅಂತ ಹಿಂದೆನೇ ಇರ್ತೀನಿ. ಬಟ್ ಬಿಡಬೇಕಲ್ಲ, ದೊಡ್ಡವರು ಎಲ್ಲ ಸೇರ್ಕೊಂಡಿಲ್ಲ, ಮಾಡ್ಬೇಕಂತ ಹಿಂಸೆ ಕೊಟ್ಟು ಅದ್ಲಾಗ ಮಾಡಿಸ್ಬಿಡ್ತಾರೆ. ಒಂಥರ ಚೆನ್ನಾಗಿರುತ್ತೆ. ಅರಿಶಿನ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ವಿ. ಇದು ಶಾಸ್ತ್ರೋಕ್ತವಾಗಿ ಇಲ್ಲಿ ಮಾಡ್ತಾ ಇರೋದು ನಾವು ಒಳಗಡೆ, ಮತ್ತು ಹೊರಗಡೆನೂ ಮಾಡೋಣ ಅಂತ ಅಲ್ಲೂ ಮಾಡಿದ್ದೀವಿ. ಅಂದರೆ ಅದು ಜಸ್ಟ್ ಫಾರ್ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ, ಒಂಥರ ಮೆಮೊರಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಹೊರಗಡೆ ಮಾಡಿದ್ದು. ಇದು ಮೇಯ್ನ್ ನಾವು ಅರಿಶಿನ ಶಾಸ್ತ್ರ ಇದೇ ಥರ ಮಾಡೋದು. ಹಾಗಾಗಿ ಇದೇ ಮೇಯ್ನ್ ಅರಿಶಿನ ಶಾಸ್ತ್ರ. ಅರಿಶಿನ ಶಾಸ್ತ್ರ ಎಲ್ಲ ಮುಗಿಯೋಷ್ಟೊತ್ತಿಗೆ ಹೆಚ್ಚು ಕಮ್ಮಿ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಈ ಶಾಸ್ತ್ರಗಳೆಲ್ಲ ಆಗ್ತಾ ಇರಬೇಕಾದ್ರೆ ಟೈಮ್ ಆಗಲ್ಲ. ಒಂದಾದ್ಮೇಲೆ ಬೇಗ ಶಾಸ್ತ್ರಗಳಾಗ್ತಿರ್ತವೆ. ಹಾಗಾಗಿ ನೀಟಾಗಿ ರೆಡಿನೂ ಮಾಡೋಕ್ಕಾಗಲ್ಲ, ಟೈಮ್ ಕೊಡೋಕ್ಕಾಗಲ್ಲ, ಫೋಟೋಸ್ ಎಲ್ಲ ಜಾಸ್ತಿ ತೊಗೊಳಕ್ಕೂ ಆಗಲ್ಲ. ಮತ್ತು ನನ್ನ ಮಕ್ಕಳಿರೋದ್ರಿಂದ ಅವರು ಒಂದೊಂದು ಸರ್ತಿ ಹೋಗ್ತಾರೆ ಬೇರೆಯವ್ರ ಹತ್ರ, ಆದರೆ ಎಲ್ಲ ಟೈಮು ಹೋಗಲ್ಲ. ಅವರು ಹಚ್ಚುತ್ತೀವಿ ಅಂತ ಹಚ್ಚುತ್ತಾ ಇದ್ದಾರೆ. ರುಚಿಕಂಗೆ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾರೆ ಅವ್ರು ಬಿಗ್ ಮಾಮು. ಹಂಗಾಗಿ ಅವಳ ಹತ್ರ ಹೋಗೋಕ್ಕೆ ಹೆದರುತ್ತಿದ್ದಾಳೆ. ಅಯ್ಯೋ ಯಾರೋ ಇದು ಗೊತ್ತಿಲ್ವಲ್ಲ ಅನ್ನೋ ಥರ. ಫೋಟೋಗೆ ನಿಂತ್ಕೊಂಡಂಗೆ ವಾಪಸ್ ಬರ್ತಿದ್ಲು ಅವಳು. ಮಿತು ಮಾತ್ರ ಹೋದ್ಲು. ಅವಳು ಏನೋ ಒಂಥರ ಭಯ ಆಗ್ತಿತ್ತು ರುಚಿಕಂಗೆ, ಅದಕ್ಕೆ ವಾಪಸ್ ಬಂದ್ಬಿಟ್ಲು ಅವಳು. ಆಮೇಲೆ ಇಲ್ಲ, ಸಮಾಧಾನ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಮುಖ ಎಲ್ಲ ಅರಿಶಿನ ಆಗಿತ್ತಲ್ಲ, ಅವಳು ಯಾರೋ ಬೇರೆಯವ್ರ ಥರ ಕಾಣಿಸ್ತಾಯಿದ್ರು. ಹಂಗಾಗಿ ಅವಳಿಗೆ ನಮ್ಮ ಬಿಗ್ ಮಾಮ್ ಅಲ್ಲ ಅಂತ ಅವಳಿಗೆ ಏನೋ ಒಂಥರ ಕನ್ಫ್ಯೂಸ್ ಆಯಿತು ಅನಿಸುತ್ತೆ. ಅನು ಅಕ್ಕಂಗೆ ರುಚಿಕ ಬಿಗ್ ಮಾಮ್ ಅಂತ ಕರೀತಾಳೆ, ಮೇಘಂಗೆ ಮಿನಿಮಮ್ ಅಂತ ಕರೀತಾಳೆ. ನೋಡಿ, ಈ ಥರ ಸಿಂಪಲ್ಲಾಗಿ ಎಲ್ಲ ಡೆಕೋರೇಷನ್ ಮಾಡಿದರು. ಫುಲ್ ಖುಷಿ ಇತ್ತು ನಮ್ಮ ಅಕ್ಕಂಗಂತೂ. ಬಟ್ ಅವಳಿಗೆ ಅದೇ ಆಚೆ ಹೋದರೆ ಅಲ್ಲಿ ಫುಲ್ಲು ಸ್ವಲ್ಪ ನೀರೆಲ್ಲ ಹಾಕಿದ್ರಲ್ಲ, ಸ್ವಲ್ಪ ಚಳಿ ಆಗಿಬಿಡ್ತು. ಒಳಗಡೆ ಮಾತ್ರ ಖುಷಿಯಾಗಿದ್ಲು. ಬರ್ದಿಲ್ದವರೆಲ್ಲ ಸ್ವಲ್ಪ ಜನ ಇದ್ರಲ್ಲ, ಅಂದರೆ ಆನ್ ದಿ ವೇ ಬರ್ತಾಯಿದ್ರು. ಅವ್ರಿಗೆಲ್ಲ ಸ್ವಲ್ಪ ವೀಡಿಯೋ ಕಾಲ್ ಮಾಡಿ ತೋರಿಸ್ತಿದ್ವಿ. ಯಾಕಂದರೆ ಇದೆಲ್ಲ ಲೈಫಲ್ಲಿ ಒನ್ ಟೈಮ್ ಆಗೋದಲ್ವಾ, ಮೆಮೊರಿ ಚೆನ್ನಾಗಿರುತ್ತೆ. ಎಲ್ಲರೂ ಇದ್ದರೆ ಚೆಂದ, ಅವ್ರಿಗೂ ನೋಡಿದ ಖುಷಿ ಆಗುತ್ತೆ ಅಂತ ವೀಡಿಯೋ ಕಾಲಲ್ಲಿ ತೋರಿಸ್ತಿದ್ವಿ. ನೋಡಿ, ಡೆಕೋರೇಷನ್ ಎಲ್ಲ ಹೊರಗಡೆ ರೆಡಿ ಆಗ್ತಾಯಿತ್ತು. ಇದು ಅರಿಶಿನ ಶಾಸ್ತ್ರಕ್ಕೆ ಮಾಡ್ತಾ ಇರೋದು ಡೆಕೋರೇಷನು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಇವರು ಡೆಕೋರೇಷನನ್ನು. ಈಗೆಲ್ಲ ಅರಿಶಿನ ಶಾಸ್ತ್ರ ಕೆಳಗಡೆ ಮಾಡೋಕ್ಕೋಸ್ಕರ ಮತ್ತು ಎಲ್ಲರೂ ಕರ್ಕೊಂಡು ಮಾಡ್ತಿದ್ರು. ಇನ್ನು ಯಾರ್ದು ಟಿಫನ್ ಆಗಿರಲಿಲ್ಲ. ಇಲ್ಲಿ ಎಲ್ಲ ಅಡುಗೆ ತಿಂಡಿನೆಲ್ಲ ಕ್ಯಾಟ್ರಿಂಗ್ ಅವ್ರಿಗೆ ಕೊಟ್ಟಿದ್ದು. ಮನೆ ಒಳಗಡೆ ಅಡುಗೆ ತಿಂಡಿ ಮಾಡ್ಕೊಂಡು ಬಿಟ್ಟರೆ ಶಾಸ್ತ್ರಗಳು ಮಾಡೋಕ್ಕಾಗಲ್ಲ ನೀಟಾಗಿ. ಹಾಗಾಗಿ ಹೊರಗಡೆಯಿಂದಲೇ ಎಲ್ಲ ಮಾಡಿಸ್ಕೊಂಡು ಬಂದು ಇಲ್ಲೇ ತಿಂದ್ಕೊಂಡ್ವಿ ನಾವೆಲ್ಲರೂ. ಬ್ರೇಕ್ಫಾಸ್ಟ್ಗೆ ಬಂದ್ಬಿಟ್ಟು
ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡಿದ್ರು. ಈ ಇಡೀ ನಮ್ಮ ಫ್ಯಾಮಿಲಿಗೆ ಉಪ್ಪಿಟ್ಟು ಅಂದರೆ ಅದೇನೋ ಎಮೋಷನ್ಸು, ಸಖತ್ ಇಷ್ಟಪಟ್ಟು ತಿಂತಾರೆ. ಅಂದರೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೆ ಯಾರಿಗೂ ಉಪ್ಪಿಟ್ಟು ಇಷ್ಟ ಆಗೋಲ್ಲ. ಆದರೂ ವಿಧಿ ಇಲ್ಲ, ಏನು ಮಾಡೋಂಗಿಲ್ಲ, ತಿನ್ನಬೇಕಾಯ್ತು. ತಿಂದ್ವಿ. ಇನ್ನು ಒಳಗಡೆ ನಾವೆಲ್ಲ ತಿಂಡಿ ತಿನ್ಕೊಂಡು ಮೇಲ್ಗಡೆ ಬಂದ್ವಿ. ಇನ್ನೂ ಶಾಸ್ತ್ರ ನಡೀತಾನೆ ಇತ್ತು. ಮತ್ತು ಬಾಗಿಲಿಗೆ ಎಲ್ಲ ಈ ಥರ ಸಿಂಪಲಾಗಿ ಡೆಕೋರೇಷನ್ ಮಾಡಿದರು. ಆಲ್ಮೋಸ್ಟ್ ಎಲ್ಲರೂ ಯಾರೂ ಇದು ಪ್ರೀ ಪ್ಲ್ಯಾಂಡ್ ಅಲ್ಲ, ಎಲ್ಲೋನೇ ಹಾಕಬೇಕು ಅನ್ನೋದು ಪ್ರೀ ಪ್ಲ್ಯಾಂಡ್ ಏನಲ್ಲ. ಆದರೂ ಎಲ್ಲರೂ ಹಾಕಿದ್ರು. ಎಲ್ಲರೂ ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲ ಒಬ್ಬೊಬ್ಬರು ಮಾತ್ರ ಬೇರೆ ಕಲರ್ಸ್ ಹಾಕಿದ್ರು. ಡೆಕೋರೇಷನ್ ಎಲ್ಲ ಚೆನ್ನಾಗಾಗಿತ್ತು. ಈಗ ಇಲ್ಲಿ ಸ್ಟಾರ್ಟ್ ಮಾಡಿದ್ರು. ಈ ಥರ ಅದು ಜರಡಿ ಅಂತಾರಲ್ವ, ಅದರಿಂದ ನೀರು ಹಾಕ್ತಾಯಿದ್ದಾರೆ. ಇದು ಜಸ್ಟ್ ಫಾರ್ ಫೋಟೋಸ್ಗೆಲ್ಲ ಅಷ್ಟೇ. ಇದು ನಮ್ಮ ಶಾಸ್ತ್ರೋಕ್ತವಾಗಿ ಅದೇ ನಾವು ಫಸ್ಟ್ ಮಾಡಿದ್ವಲ್ಲ, ಅದೇ ಒರಿಜಿನಲ್ಲು. ಇದು ಈಗ ಟ್ರೆಂಡ್ ಆಗಿದೆಯಲ್ವ, ಹಂಗಾಗಿ ಇರಲಿ ಅಂತ ಇದನ್ನು ಮಾಡಿರೋದಷ್ಟೇ. ಅವಳಿಗೆ ಖುಷಿ ಆಗ್ತಿತ್ತು ಏನೋ ಒಂಥರ. ಈ ಶಾಸ್ತ್ರಗಳೆಲ್ಲ ಮುಗಿದು ಮತ್ತೆ ಒಳಗಡೆ ಕರ್ಕೊಂಡೋಗಿ ಎಣ್ಣೆ ಸ್ನಾನ ಮಾಡಿಸ್ತಾರೆ. ಆ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ಅದೆಲ್ಲ ಸ್ನಾನ ಎಲ್ಲ ಆಗಿ ಮತ್ತೆ ಅವಳಿಗೆ ಮತ್ತೆ ಹಸೆ ಇರುತ್ತೆ ನಮ್ಮ ಕಡೆ. ಇದು ಮಾಡೋದೇ ಮೊದಲಸೆ, ಅದಕ್ಕೆ ಇದನ್ನು ಮೊದಲಸೆ ಶಾಸ್ತ್ರ ಅಂತಾರೆ. ಇಲ್ಲಿ ಅಮ್ಮನ ತವ್ರ ಮನೆಯವರು ಸೀರೆ ಕೊಡ್ತಾರೆ, ಆ ಸೀರೆನೇ ಉಟ್ಕೋಬೇಕು ಅಂತಾರೆ. ಮತ್ತು ನಾವು ಅದಕ್ಕೂ ಕೂಡ ರೆಡಿ ಮಾಡ್ತಾ ಇದ್ವಿ. ನಾವು ಸೀರೆ ಎಲ್ಲ ಪ್ಲೇಟಿಂಗ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಇಲ್ಲಿ ಕೆಳಗಡೆ ಶಾಸ್ತ್ರ ಆಗ್ತಾಯಿತ್ತು. ಏನೋ ಒಂಥರ ಖುಷಿ ಎಲ್ರಿಗೂ. ಈ ಥರ ಹೊಸ್ದಾಗಿ ಏನಾದ್ರು ಈ ಥರ ಎಲ್ಲ ಮಾಡೋದು ಅಂದರೆ ಎಲ್ರಿಗೂ ಖುಷಿ ಆಗುತ್ತೆ. ಎಲ್ಲರೂ ಅವರವರು ನಾವು ಹಾಕ್ತೀವಿ ಅಂತೆಲ್ಲ ಒಂದೊಂದು ಚೊಂಬು ನೀರು ಹಾಕ್ತಾಯಿದ್ರು. ಬಟ್ ಈ ಥರ ಶಾಸ್ತ್ರಗಳೆಲ್ಲ ಮಾಡುವಾಗ ರೇಷ್ಮೆ ಸೀರೆಗಳೆಲ್ಲ ಉಟ್ಕೊಳ್ಳೋದು ತುಂಬ ಡೇಂಜರಸ್ ಅಂತ ಅನ್ನಿಸ್ತಿತ್ತು. ಯಾಕಂದರೆ ಅದು ನೀರೆಲ್ಲ ಹಾರಿಬಿಟ್ರೆ ಸಿಡಿದ್ರೆ ಅದು ಒಂಥರ ಹಂಗೆ ಇರುತ್ತೆ, ಬೇಗ ಹೋಗಲ್ಲ. ಮತ್ತು ಅರಿಶಿನೂ ಅಲ್ವಾ, ಹೋಗಲ್ಲ. ಪ್ಲೈನ್ ಸೀರೆಗಳಾದರೆ ಬೆಸ್ಟು, ಯಾಕಂದರೆ ಅದು ಬೇಗ ಅದರಲ್ಲಿ ಏನು ಸ್ಟೇನ್ ನಿಲ್ಲಲ್ಲ, ಬೇಗ ಹೋಗ್ಬಿಡುತ್ತೆ. ಒಬ್ಬರಾದ್ಮೇಲೆ ಮಾಡ್ತಾನೇ ಇದ್ದಾರೆ. ಈ ಕಡೆ ಬರೋಕ್ಕೆ ಆಗ್ತಿಲ್ಲ ಅವ್ರಿಗೆ. ಮತ್ತು ಇನ್ನು ನಾವು ಕಸಿನ್ಸ್ ಎಲ್ಲ ಸೇರಿಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತೆಗಿಯೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ತಿದ್ವಿ. ಬಟ್ ಟೈಮೇ ಆಗ್ತಿರ್ಲಿಲ್ಲ ಏನು ಮಾಡೋಕ್ಕೂ. ಟೈಮ್ ಆಯಿತು ಅಂತ ಕೂಗಾಡ್ತಿದ್ರು. ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ನಾವು. ಮತ್ತು ನಾವು ಅಂದ್ಕೊಂಡಿದ್ವಿ, ತುಂಬ ರೀಲ್ಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ವಿ, ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ. ಆ ಥರ ಆಗಲೇ ಇಲ್ಲ ನಮ್ಮ ಕೈಲಿ. ಎಷ್ಟಾಯಿತು ಅಷ್ಟು ಮಾತ್ರ ಮಾಡ್ಕೊಂಡ್ವಿ. ಮತ್ತು ನೋಡಿ, ಅರಶಿನ ಶಾಸ್ತ್ರ ಆದಮೇಲೆ ಸೋದ್ರ ಮಾವ ಎತ್ಕೊಂಡು ಕರ್ಕೊಂಡು ಬರಬೇಕು. ಬಟ್ ನಮ್ಮ ಮಾವನ ಕೈಲಿ ಆಗಲ್ಲ ಪಾಪ ಅವರಿಗೆ. ಹಾಗಾಗಿ ಡೈರೆಕ್ಟ್ ನೆಲದ ಮೇಲೆ ನಡೆಸೋಂಗಿಲ್ಲ ಅಂತೇಳಿ ಸೀರೆ ಹಾಕ್ಕೊಂಡು ಸೀರೆ ಮೇಲೆ ನಡೆಸ್ಕೊಂಡು ಒಳಗಡೆ ಕರ್ಕೊಂಡು ಬರ್ತಾರೆ. ಇದು ಸೀರೆ ಅಥವಾ ಮಣೆ ಯಾವುದಾದ್ರೂ ಯೂಸ್ ಮಾಡ್ಬೋದು. ಈ ಮಣೆ ಅಂದರೆ ಜಾಸ್ತಿ ಲೆಂತ್ ಇರಲ್ಲ ಅಲ್ವಾ, ಹಂಗಾಗಿ ಪದೇ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೀರೆನ ಯೂಸ್ ಮಾಡ್ತಾಯಿದ್ವಿ ನಾವು. ಸೀರೆ ಎಲ್ಲ ಹಾಕ್ಕೊಂಡು ಮೇಲ್ಗಡೆ ಕರ್ಕೊಂಡು ಬರ್ತಾ ಇರೋದು. ಇದಾದಮೇಲೆ ಈಗ ಅವಳನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೂಡ ಒಂದಷ್ಟು ಶಾಸ್ತ್ರಗಳಿರ್ತವೆ, ನಾನು ಅದನ್ನೇನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ನೋಡಿ ಹಸೆ ಎಲ್ಲ ಹಾಕಿದ್ದಾರೆ. ಹಸೆ ಎಲ್ಲ ಹಾಕಿದ್ದು ನಮ್ಮ ನಂದಿನಿ ಅಕ್ಕನೇ. ಅವ್ರು ತುಂಬ ಚೆನ್ನಾಗಿ ಹಾಕ್ತಾರೆ. ಅಂದರೆ ಇಲ್ಲಿ ಜಾಗ ಸ್ವಲ್ಪನೇ ಇರೋದು, ಹಂಗಾಗಿ ಈ ಥರ ಹಾಕಿದ್ದಾರೆ. ನನ್ನ ಮದುವೆದು ಅವರೇ ಹಾಕಿದ್ದು, ತುಂಬ ದೊಡ್ಡದಾಗಿ ಹಾಕಿದ್ರು. ನಮ್ಮನೆ ಹಾಲು ತುಂಬ ದೊಡ್ಡದಿತ್ತು, ಹಂಗಾಗಿ ತುಂಬ ದೊಡ್ಡದಾಗಿ ಹಾಕಿದ್ರು. ಇನ್ನು ನಾವು ಕಸಿನ್ಸ್ ಎಲ್ಲ ಕೆಳಗಡೆ ಕೂತ್ಕೊಂಡಿದ್ವಿ. ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಹಸೆ ಶಾಸ್ತ್ರ ಮಧ್ಯಾಹ್ನ ಮೇಲೆ ಅಂತ ಅಂದರು. ಹಾಗಾಗಿ ಸ್ವಲ್ಪ ನಾವು ಊಟ ಮಾಡ್ಕೊಂಬಿಡೋಣ, ಇನ್ನು ಮಕ್ಕಳು ಕೂಡ ಇರಲ್ಲ ಅಷ್ಟು ತನಕ ಅಂಥೇಳಿ ಊಟ ಮಾಡೋಕ್ಕೆ ಬಂದಿದ್ವಿ. ನೋಡಿ, ಇದೆಲ್ಲ ಕ್ಯಾಟ್ರಿನಿಂದಲೇ ತರಿಸಿದ್ದು. ಊಟನೂ ತುಂಬ ಚೆನ್ನಾಗಿತ್ತು. ಈಗ ಮೇಲೆ ಬಂದ್ವಿ, ಹಸೆ ಶಾಸ್ತ್ರ ನಡೀತಾ ಇದೆ. ನಾನು ಎಲ್ಲರದ್ದು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಮೇಯ್ನ್ ಅವ್ರದ್ದು ಮಾತ್ರ, ಅಂದರೆ ನಮ್ಮ ಮನೆಯವ್ರದ್ದು ಮಾತ್ರ ನಾನು ವೀಡಿಯೋಸ್ ಮಾಡಿದೆ. ತುಂಬ ಜನ ಮಾಡಿದ್ರು ಶಾಸ್ತ್ರನ. ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಈ ಶಾಸ್ತ್ರನೇ ಫಸ್ಟ್ ಶಾಸ್ತ್ರ. ಇದು ಮೇಯ್ನ್ ಶಾಸ್ತ್ರ ಅಂತ ಅಂತಾರೆ. ಇದನ್ನು ಮಿಸ್ ಮಾಡೋಂಗೇ ಇಲ್ಲ. ಇದೇ ಮೊದಲಸೆ. ಮತ್ತು ನಾವು ಛತ್ರದಲ್ಲೂ ಕೂಡ ಇದನ್ನು ಮಾಡ್ತೀವಿ. ಇಲ್ಲಿ ಮನೆಯಲ್ಲಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡೋದು. ಈ ಶಾಸ್ತ್ರ ಎಲ್ಲ ಆಗ್ತಾಯಿತ್ತು. ಅವಳಿಗಂತೂ ಫುಲ್ ಹೊಟ್ಟೆ ಹಸ್ತಿತ್ತು. ಆದರೆ ಈ ಶಾಸ್ತ್ರ ಎಲ್ಲ ಮುಗಿಯೋವರೆಗೂ ಊಟ ತಿಂಡಿ ಎಲ್ಲ ಏನು ಕೊಡೋಂಗಿಲ್ಲ. ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಕೊಟ್ಟಿದ್ದು. ಈಗ ಸ್ಯಾರಿ ಡ್ರೈಪಿಂಗು, ಮೇಕಪ್ಪು ಎಲ್ಲ ಮೇಘನೆ ಮಾಡಿದ್ದು. ಚೆನ್ನಾಗಾಗಿತ್ತು, ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು. ತುಂಬ ಜನ ಸ್ಯಾರಿ ಎಲ್ಲ ಚೇಂಜ್ ಮಾಡಿದರು, ಬಟ್ ನನಗೆ ಅಷ್ಟು ಪೇಷನ್ಸೇ ಇರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಸ್ಯಾರೀಸ್ ಎಲ್ಲ ಒಂದೊಂದು ಶಾಸ್ತ್ರಕ್ಕೂ ಸಪ್ರೇಟಾಗಿ ಹಾಕಬೇಕು ಅಂತ, ಬಟ್ ಆಗಲೇ ಇಲ್ಲ. ಇದು ಮುಗಿದ ತಕ್ಷಣ ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಆಗೋಕ್ಕಿತ್ತು.
ಅವಳದು ಶಾಸ್ತ್ರ ಸ್ವಲ್ಪ ಫೋಟೋಸ್ ಎಲ್ಲ ತೆಗಿತಿದ್ರು. ಹಾಗಾಗಿ ಮೆಹಂದಿನ ನಾವೇ ಹಾಕಿಸ್ಕೊತಾ ಇದ್ವಿ. ಮೆಹಂದಿ ಹಾಕಿರೋದು ಅಷ್ಟೇ. ಇವಳು ನನ್ನ ಬೆಸ್ಟ್ ಫ್ರೆಂಡು ತಸ್ಬಿಯಾ ಅಂತ ಹೇಳ್ಬಿಟ್ಟು ಚಿಕ್ಕಮಂಗ್ಳೂರವಳೆ. ನೀವು ಮೆಹಂದಿ ಬೇಕು ಅಂದರೆ ಹಾಕಿಸ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಅಂತೂ ಸಕ್ಕತ್ತಾಗಿರುತ್ತೆ ಮೆಹಂದಿದು. ಮೆಹಂದಿಗೆ ಏನು ಈ ಥರ ಸಿಂಪಲ್ಲಾಗಿ ಅವರು ಡೆಕೋರೇಷನ್ ಮಾಡಿಕೊಟ್ಟು ಹೋಗಿದ್ರು. ಮೆಹಂದಿನೂ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಇವಳು. ಅಂದರೆ ಬ್ರೈಡ್ ಅಲ್ವಾ, ತುಂಬ ಟೈಮ್ ಹಿಡಿಯುತ್ತೆ. ಹೆಚ್ಚು ಕಮ್ಮಿ 4 hours ಹತ್ತತ್ರ ಆಗಿದೆ ಮೆಹಂದಿ. ತುಂಬ ಫಾಸ್ಟಾಗೆ ಹಾಕ್ತಾಳೆ, ಬಟ್ ಬ್ರೈಡಿಗೆ ಮಾತ್ರ ಫಾಸ್ಟಾಗಿ ಹಾಕಲ್ಲ, ಯಾಕಂದರೆ ಅದು ಫಿನಿಶಿಂಗ್ ಬರಲ್ಲ ಅಂತ ಹೇಳ್ಬಿಟ್ಟು. ನಮ್ಮದೆಲ್ಲ ಮೆಹಂದಿ ಹಾಕಾಗಿತ್ತು. ನೋಡಿ ನನ್ನ ಮೆಹಂದಿ ಈ ಥರ ಕಾಣಿಸ್ತಾ ಇತ್ತು. ನಾನು ಸಿಂಪಲ್ಲಾಗಿ ಹಾಕಿಸ್ಕೊಂಡಿರೋದು ಮೆಹಂದಿನ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ನನಗೆ ಮೆಹಂದಿ ಬೇಗ ಕಲರ್ ಬರುತ್ತೆ, ಹಾಗಾಗಿ ನಾನು ಅಲ್ಲೇ ಇರುವಾಗಲೇ ಹ್ಯಾಂಡ್ ವಾಶ್ ಕೂಡ ಮಾಡಿದ್ದೆ. ನೆಕ್ಸ್ಟ್ ಡೇಗೆ ನನ್ನದು ಸಖತ್ತಾಗಿ ಕಲರ್ ಬಂದಿತ್ತು. ಮತ್ತು ಸುಸ್ತಾಗುತ್ತೆ, ಮಧ್ಯ ಮಧ್ಯ ಹೊಟ್ಟೆ ಹಸಿಯುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಅದು ಇದು ಕಾಫಿ, ಸ್ವೀಟು, ಸ್ನ್ಯಾಕ್ಸ್ ಏನೇನೋ ಕೊಡ್ತಾಯಿದ್ವಿ. ಹಿಂಗೇನಾದರೂ ತರ್ತಾಯಿದ್ರೆ ಬೆಸ್ಟು. ಇಲ್ಲಾಂದರೆ ಕೂತ್ಕೊಂಡು ಸುಸ್ತಾಗ್ಬಿಡುತ್ತೆ. ಒಂದೊಂದು ಸ್ವಲ್ಪ ಗ್ಯಾಪ್ ಕೊಡಬೇಕಲ್ವ. ಹಾಗಾಗಿ ನಮ್ಮ ಫ್ಯಾಮಿಲಿಯವರೆಲ್ಲ ಇಲ್ಲೇ ಇದ್ವಿ. ಅವಳನ್ನಂತೂ ಫುಲ್ ನಗಾಡಿಸ್ತಿದ್ವಿ. ನಾನು ನಮ್ಮ ಅಕ್ಕ ಎಲ್ಲ ಸೇರಿಕೊಂಡು ಏನೇನೋ ಕಾಮಿಡಿ ಮಾಡ್ಕೊಂಡು ನಗಾಡಿಸ್ತಿದ್ವಿ. ಈ ಕಡೆಯೂ ಎಲ್ಲ ಇವರು ಆಂಟಿ ಇವರೆಲ್ಲ ಕೂತ್ಕೊಂಡಿದ್ರು. ಸ್ವಲ್ಪ ತುಂಬ ಜನ ಎಲ್ಲ ಕೆಳಗಡೆ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರು ಆಗಲೇ. ಇದು ಮೆಹಂದಿ ಡಿಸೈನೆಲ್ಲ ಆಲ್ಮೋಸ್ಟ್ ಸೆಲೆಕ್ಟ್ ಮಾಡಿರೋದು ನಾನೇ. ಇದು ಅವಳು ಪ್ರೀವಿಯಸ್ ನನ್ನ ಫ್ರೆಂಡ್ಗೊಬ್ಳಿಗೆ ಹಾಕಿದ್ಲು. ಅವಳ ಕೈಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಡಿಸೈನು. ಹಂಗಾಗಿ ಅದೇ ಡಿಸೈನ್ ಬೇಕು ಅಂತ ಸೆಲೆಕ್ಟ್ ಮಾಡಿದ್ವಿ. ಬ್ಯಾಕ್ ಸೈಡ್ ಮಾತ್ರ ಅದು ಇನ್ಸ್ಟಾಗ್ರಾಮಲ್ಲಿ ನೋಡಿ ಒಂದು ಕಳಿಸಿದ್ದೆ, ಇದೇ ಥರ ಹಾಕು ಅಂತ. ಅದೇ ಥರ ನಾವು ಏನು ಡಿಸೈನ್ ಕೊಟ್ಟಿದ್ವಿ ಅದೇ ಡಿಸೈನು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಹಂಗಾಗಿ ನನಗೆ ಮೆಹಂದಿಗೆ ಬೇರೆಯವ್ರ ಹತ್ರ ಹಾಕಿಸ್ಕೊಳ್ಳೋಕೆ ಇಷ್ಟ ಆಗಲ್ಲ. ನೋಡಿ ಎಷ್ಟು ಫಿನಿಶಿಂಗ್ ಬಂದಿದೆ ಇದು ಮೆಹಂದಿ. ಮತ್ತು ನಮ್ಮದ್ರಲ್ಲಿ ಕಂಕಣ ಬೇರೆ ಕಟ್ಟಿದ್ರಲ್ವ, ಅದನ್ನು ಬಿಚ್ಚಂಗಿರಲಿಲ್ಲ. ಅದಿದ್ರೂ ಅವಳು ತುಂಬ ಚೆನ್ನಾಗಿ ಹಾಕಿದ್ಲು. ಇದೇ ಇವತ್ತಿನ ವ್ಲಾಗ್ ಆಗಿರುತ್ತೆ. ಮುಂದಿನ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.